ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಂಥ ನಮ್ಮ ಟೌನ್ ಬ್ಲಾಕ್ನ ಅಧ್ಯಕ್ಷರಾದ ಅಮಾನುಲ್ ಅವರೇ, SC ಬ್ಲಾಕ್ ಆವಣಿ ಅಧ್ಯಕ್ಷರಾದ ಮಾರಪ್ಪನವರೇ, ಹಿರಿಯ ಮುಖಂಡರಾದ ವೆಂಕಟರಾಮಣ್ಣವರೇ, ಗೊಲ್ಲಹಳ್ಳಿ ವೆಂಕಟೇಶ್ನವರೇ, ದರ್ಖಾಸ್ತು ಸಮಿತಿ ಸದಸ್ಯರಾದ ಗುಜ್ನಳ್ಳಿ ಮಂಜಣ್ಣವರೇ, ನಮ್ಮ ಪಾರ್ಟಿಯ ಕಾರ್ಯದರ್ಶಿಗಳು ಹಾಗೂ PLD ಬ್ಯಾಂಕ್ನ ಉಪಾಧ್ಯಕ್ಷರಾದ ಮಂಜುನಾಥ್ ಅವರೇ, ನಮ್ಮ ವೆಂಕಟಪತಿಯವರೇ, ಚೌಡಪ್ಪನವರೇ, ಇವತ್ತು ಕರೆದಿರುವಂಥ ಉದ್ದೇಶ ಏನು, ನಾವು ಈ ತಿಂಗಳ 3ನೇ ತಾರೀಕು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಅಂಬೇಡ್ಕರ್ ಜಯಂತಿ ಆಚರಿಸುವ ಬಗ್ಗೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಚರ್ಚಿಸಿ ನಿರ್ಣಯಗಳನ್ನುಗೊಂಡಿದ್ವಿ. ಏನು ಕಾರ್ಯಕ್ರಮಗಳನ್ನು ಚರ್ಚಿಸಿ ನಿರ್ಣಯಗೊಂಡಿದ್ವಿ ಅವುಗಳನ್ನ ಎಲ್ಲನೂ ಪೂರೈಸುತ್ತಾ ಕೇವಲ ದಿನಾಂಕವನ್ನು ನಾವೇನು 15 ಅಂತ ತಾತ್ಕಾಲಿಕವಾಗಿ ಹೇಳಿದ್ವಿ. ಈಗ 14ನೇ ತಾರೀಕು ಸರ್ಕಾರಿ ಕಡೆಯಿಂದ ಅಂಬೇಡ್ಕರ್ ಜಯಂತಿ ಆಚರಿಸ್ತಿದ್ದು, ತಾಲೂಕು ಆಡಳಿತಕ್ಕಾಗಿರ್ಬೋದು ಹಾಗೂ ತಾಲೂಕಿನ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳಿರ್ಬೋದು, ನಾಯಕರುಗಳಿರ್ಬೋದು, ಅವತ್ತು ಅಲ್ಲಿ ಭಾಗವಹಿಸಬೇಕಾಗಿ ಇರೋದರಿಂದ ನಾವೇನು 15ನೇ ತಾರೀಕು ಅಂದ್ಕೊಂಡಿದ್ವಿ ಅದು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆದ ಕಾರಣ ಏನು ಇದನ್ನೆಲ್ಲ ಮನದಲ್ಲಿಟ್ಕೊಂಡು ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಏನು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಬೇಕು ಅಂದ್ಕೊಂಡಿದ್ವಿ 15ನೇ ತಾರೀಕು, ಅದನ್ನು 1 ವಾರಗಳ ಕಾಲ ಮುಂದೆ ಹಾಕಿ ಮತ್ತೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಮತ್ತು ನಮ್ಮ ಹಿರಿಯ ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ಮುಂದೆ ಒಂದು ದಿನಾಂಕವನ್ನು ನಿಗದಿ ಮಾಡಿ, ಮತ್ತು ಆ ದಿನಾಂಕವನ್ನು ನಾವೆಲ್ಲರೂ ಕೂಡ ಮಾಧ್ಯಮ ಮತ್ತು ವಿಶೇಷ ಪ್ರತಿಯೊಬ್ಬರಿಗೂ ಕೂಡ ಆ ದಿನಾಂಕವನ್ನು ತಿಳಿಸಿ ಆ ದಿನಾಂಕದಂದು ಭಾಳ ವಿಜೃಂಭಣೆ ಮತ್ತು ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಜಯಂತಿಯನ್ನು ಮಾಡಬೇಕು ಅಂತೇಳಿ ಪಕ್ಷ ನಿರ್ಣಯ ಮಾಡಿರುತ್ತೆ. ಅದನ್ನು ನಿಮ್ಮ ಮೂಲಕ ಏನು ಈಗಾಗಲೇ 15 ಅಂತ ಅಂದ್ಕೊಂಡಿದ್ದಾರೋ ಅದೆಲ್ಲ ಮುಂದೆ ಬೇರೆ ಬದಲಾವಣೆ ದಿನಾಂಕವನ್ನು ಪ್ರಕಟಿಸ್ತೀವಿ ಅಂತ ಹೇಳೋ ಮೂಲಕ ನಿಮ್ಮ ಮೂಲಕ ಜನಗಳಿಗೆ ತಿಳಿಸೋಕ್ಕೆ ಇಚ್ಛೆ ಪಡ್ತೀವಿ. ಇದೇ ತಿಂಗಳಲ್ಲೇ ಖಂಡಿತ ಆಚರಣೆ ಆಗುತ್ತೆ. ಆದರೆ ಯಾವ ದಿನಾಂಕ ಅನ್ನೋದು ನಮ್ಮೆಲ್ಲ ಹಿರಿಯರು ಮತ್ತು ನಾಯಕರುಗಳೇನಿದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ಮಾತಾಡಿ ಒಂದು ದಿನಾಂಕ ನಿಗದಿಪಡಿಸಿ ನಿಮ್ಮ ಮೂಲಕ ಮತ್ತೆ ತಿಳಿಸೋಕ್ಕೆ ಇಚ್ಛೆ ಪಡ್ತೀವಿ. ಮಿತ್ರರಿಗೆ ಸ್ವಾಗತ. ಇವತ್ತು ದಿನ ನಿಮ್ಮನ್ನು ಕರೆದಿರೋ ವಿಚಾರ ಏನೆಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ವಿಚಾರದ ಬಗ್ಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈಗಾಗಲೇ 2 ಸಭೆಗಳನ್ನು ಪೂರ್ವಭಾವಿ ಸಭೆಗಳನ್ನು ಕರೆದು ಚರ್ಚೆ ಮಾಡಲಾಗಿತ್ತು. ಆ ಚರ್ಚೆಯಲ್ಲಿ ಏಪ್ರಿಲ್ 14ರಂದು ಇಡೀ ಭಾರತ ದೇಶದಲ್ಲ, ಕರ್ನಾಟಕ ರಾಜ್ಯ ಕೂಡ ಆವತ್ತಿನ ದಿನ ಸರ್ಕಾರ ಕಾರ್ಯಕ್ರಮ ಇರೋದ್ರಿಂದ ಆವತ್ತಿನ ದಿನ ಬಿಟ್ಟು 15ನೇ ತಾರೀಕು ಮಾಡಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷ ಮುಳಬಾಲ್ ತಾಲೂಕು ಘಟಕ ತೀರ್ಮಾನವಾಗಿತ್ತು. ಆದರೆ ಕೆಲವು ಕಾರಣಾಂತರಗಳಿಂದ ಈಗ ಏಪ್ರಿಲ್ 14ರಂದು ಸರ್ಕಾರ ಕಾರ್ಯಕ್ರಮ ಇರೋದರಿಂದ ಈಗ ಮತ್ತೆ ಮಾರನೇ ದಿನ ಮಾಡೋಕ್ಕೆ ಅಷ್ಟು ಸಮಂಜಸವಲ್ಲ ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ತಗೊಂಡು ಹಿರಿಯರೆಲ್ಲ, ಕಾಂಗ್ರೆಸ್ ಪಕ್ಷದ ಹಿರಿಯರೆಲ್ಲರೂ ಕೂಡ ಸೇರಿ ಈಗ 2 ವಾರಗಳ ನಂತರ ಒಂದು ದಿನಾಂಕವನ್ನು ಒಂದು ವಾರ ಆದಮೇಲೆ ದಿನಾಂಕವನ್ನು ನಿಗದಿ ಮಾಡಿ ಆವತ್ತಿನ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ. ಅದು ಆ ವಿಚಾರವನ್ನು ತಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ. ಇಷ್ಟೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಈಗಾಗಲೇ ನಮ್ಮ ವಕ್ತಾರರು ಮತ್ತು ನಮ್ಮ ವೆಂಕಟರಮಣ್ಣವರು ತಿಳಿಸಿದ್ದಾರೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ರ 134ನೇ ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿತ್ತು. ಹಾಗಾಗಿ ಏನು ಸರ್ಕಾರಿ ಕಾರ್ಯಕ್ರಮ ಇರೋದರಿಂದ ಆ ಒಂದು ಇದರಲ್ಲಿ ನಾವು ಆ ಕಾರ್ಯಕ್ರಮ ಇರೋದರಿಂದ ಇದು 15 ಅಂತ ಅಂದ್ಕೊಂಡಿದ್ವಿ ಎಲ್ಲರೂ, ಹಿರಿಯ ಕಾಂಗ್ರೆಸ್ಸು ಎಲ್ಲ ಘಟಕದ ವತಿಯಿಂದ. ಇದು ಯಾಕೆ ಮುಂದೂಡ್ತಾ ಇದ್ದೀವಿ ಅಂತಂದರೆ, ಅವತ್ತು ಮಾರನೇ ದಿವಸ ಮಾಡಿದೆ ಜನ ಸ್ಪಂದಿಸಲ್ಲ, ಜನಕ್ಕೂ ತೊಂದರೆ ಆಗ್ತದೆ. ಹಾಗಾಗಿ 1 ವಾರಗಳ ಕಾಲ ಮುಂದೂಡಿ ಆಮೇಲೆ ಹಿರಿಯರೆಲ್ಲ ಸೇರಿ ಇದೊಂದು ಕಾಲಘಟ್ಟಕ್ಕೆ ತರಬೇಕು, ಮುಂದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಕಾಂಗ್ರೆಸ್ ವತಿಯಿಂದ ಇವತ್ತಿನ ದಿವಸ
ನಾವು ಒಂದು ವಾರ ಮುಂದೂಡಿ ಆಮೇಲೆ ಡೇಟ್ ಫಿಕ್ಸ್ ಮಾಡಿ ಹಿರಿಯರೆಲ್ಲ ಮತ್ತೆ ಸಭೆ ಸೇರಿ ಆ ಒಂದು ತೀರ್ಮಾನಕ್ಕೆ ಬಂದು ಬಹಳ ಯಶಸ್ವಿಯಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡಬೇಕು ಅಂತ ಹಿರಿಯರು ತಿಳಿಸಿರ್ತಾರೆ. ಆ ಒಂದು ಕಾರಣಕ್ಕಾಗಿ ತಮ್ಮನ್ನು ಇವತ್ತು ಕರೆದು ಒಂದು ಪ್ರೆಸ್ ಒಂದು ಈ ಮುಖಾಂತರ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಏನು ಇವತ್ತಿನ ದಿನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಡ್ವಾನ್ಸ್ ಶುಭಾಶಯಗಳನ್ನು ತಿಳಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಮೂಲ ಉದ್ದೇಶ ಕಾಂಗ್ರೆಸ್ ಪಕ್ಷದ ವತಿಯಿಂದ ದಿನಾಂಕ 15/4/2025 ಕಾಂಗ್ರೆಸ್ ಪಕ್ಷದ ನಮ್ಮ ಮುಳಬಾಗಿಲು ಕಾಂಗ್ರೆಸ್ ಪಕ್ಷದ ಮುಖಂಡರ ತೀರ್ಮಾನದಂತೆ ಈ ಒಂದು ಪ್ರೋಗ್ರಾಮನ್ನು ಮಾಡಲಿಕ್ಕೆ ಟೈಮ್ ಫಿಕ್ಸ್ ಮಾಡಿದ್ದು 14ನೇ ತಾರೀಕು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಒಂದು ಸರ್ಕಾರಿ ಪ್ರೋಗ್ರಾಮ್ ಇರೋದರಿಂದ ಅವತ್ತು ಮಾರನೇ ದಿವಸ ಮಾಡೋಕ್ಕೆ ಸ್ವಲ್ಪ ಅನಾನುಕೂಲ ಆಗಿರೋದ್ರಿಂದ ಈ ಒಂದು ಪ್ರೋಗ್ರಾಮನ್ನು ಇನ್ನೊಂದು ವಾರಗಳ ಮುಂಚಿತವಾಗಿ ಒಂದು ದಿನಾಂಕವನ್ನು ಪೋಸ್ಟ್ಪೋನ್ ಮಾಡಿರ್ತಾರೆ. ಇದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಆವತ್ತಿನ ದಿವಸ ಭಾಳ ಅದ್ಧೂರಿಯಾಗಿ ಮಾಡಬೇಕು ಅಂತ ತೀರ್ಮಾನಿಸಿರ್ತಾರೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರುವ ನಮ್ಮ ನೆಚ್ಚಿನ ನಾಯಕರಾದ ಟೌನ್ ಬ್ಲಾಕ್ ಅಧ್ಯಕ್ಷರಾದ ಅಮಾನುಲ್ಲಾ ಅವರು, ನಮ್ಮ ಕಾಂಗ್ರೆಸ್ ವಕ್ತಾರರಾದಂಥ ಉಮಾಶಂಕರ್ ಗೌಡರು, ನಮ್ಮ ಹಿರಿಯರಾದ ವೆಂಕಟರಾಮಣ್ಣವರು, ನಮ್ಮ ಗುಜ್ನಳ್ಳಿ ಮಂಜಣ್ಣವರು, ನಮ್ಮ ಗೊಲ್ಲಲ್ಲಿ ವೆಂಕಟೇಶ್ ಅವರು, ನಮ್ಮ ಮಂಡಿಕಲ್ ಮಂಜುನಾಥ್ರವರು PLD ಬ್ಯಾಂಕ್ ಉಪಾಧ್ಯಕ್ಷರು, ನಮ್ಮ ವೆಂಕಪತಿಯವರು, ನಮ್ಮ ಚೌಡಪ್ಪರವರು, ಇನ್ನೂ ಅನೇಕರು ಭಾಗವಹಿಸಿರ್ತಾರೆ. ಇವರಿಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಬಹಳ ಅದ್ಧೂರಿಯಾಗಿ ಮಾಡಬೇಕಂತ ತೀರ್ಮಾನಿಸಿದ್ದೀವಿ. ನಮ್ಮ ಆದಿನಾರಾಯಣ ಮತ್ತು ಕೊತ್ತೂರು ಮಂಜುನಾಥ್ರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಂಬೇಡ್ಕರ್ ಅವರ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಮಾಡ್ತೀವಿ ಅಂತ ತಿಳಿಸುತ್ತಾ ಈ ಒಂದು ವಿಚಾರವನ್ನು ನಿಮ್ಮ ಪತ್ರಿಕಾ ವಾಹಿನಿಯಿಂದ ಅವ್ರಿಗೆ ಮುಳಬಾಗ ಸಾರ್ವಜನಿಕ ಬಂಧುಗಳಿಗೆಲ್ಲ ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಲ್ಲರಿಗೂ ನಮಸ್ಕಾರ. ಸಮಸ್ತ ಭಾರತ ದೇಶದ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಗೂ, ಅದೇ ರೀತಿ ಕರ್ನಾಟಕದ ಎಲ್ಲ ಜನತೆಗೂ, ವಿಶೇಷವಾಗಿ ಮುಳಬಾಗಿಲು ತಾಲೂಕಿನ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ ಜಯಂತಿಯ ಶುಭಾಶಯಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ದಿನ ನಮ್ಮ ಹಿರಿಯರೆಲ್ಲ ಹೇಳಿದ ರೀತಿ ನಾವೆಲ್ಲ ಕೂಡ ಈ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ವಿಚಾರ ಹೀಗಾಗಲೇ ನಮ್ಮ ಹಿರಿಯರೆಲ್ಲ ಕೂಡ ಹೇಳಿದ್ದಾರೆ. ನಮ್ಮ ಪಕ್ಷದ ವತಿಯಿಂದ ಇದೇ ಏಪ್ರಿಲ್ 3ನೇ ತಾರೀಕು ನಮ್ಮೆಲ್ಲ ಹಿರಿಯರು ಕೂಡ ಇಲ್ಲಿ ದಲಿತ ಮುಖಂಡರು, ನಮ್ಮ ಸಂವಿಧಾನಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕನ್ಸರ್ನ್ ತಗೊಂಡು ಅವ್ರ ಜೊತೆ ಚರ್ಚೆ ಮಾಡಿ ನಾವು ಯಾವ ಸಂದರ್ಭದಲ್ಲಿ ಅಂಬೇಡ್ಕರ್ ಜಯಂತಿನ ಮಾಡಬೇಕು ಅಂತ, ಯಾವ ರೀತಿ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಕೂಡ ನಮ್ಮೆಲ್ಲ ಹಿರಿಯರು ಕೂಡ ಸೇರಿ ಇದೇ ತಿಂಗಳು ಏಪ್ರಿಲ್ 3ನೇ ತಾರೀಕು ಡಿಸೈಡ್ ಮಾಡಿದರು. ಏಪ್ರಿಲ್ 15ನೇ ತಾರೀಕು ಅಂತ. ಮತ್ತು ತದನಂತರ ಸರ್ಕಾರಿ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ತಾಲೂಕು ಮಟ್ಟದಲ್ಲಿ ಮಾಡಬೇಕು, ಪ್ರತಿ ಹಳ್ಳಿಯಿಂದನೂ ಪಲ್ಲಕ್ಕಿ ಬರಬೇಕು, ಇದೆಲ್ಲ ಕೂಡ ಮತ್ತೆ ಡಿಸೈಡ್ ಮಾಡಿಕೊಂಡ್ರು. ಅದರಿಂದ 14ನೇ ತಾರೀಕು ಬಂದು ಅವ್ರ ಮನೆಗಳಿಗೆ ಹೋಗತಕ್ಕಂಥದ್ದು ಒಂದು 7 ಗಂಟೆ 8 ಗಂಟೆ ಸಮಯ ಆಗುತ್ತದೆ. ಮತ್ತು 15ನೇ ತಾರೀಕು ಎದ್ದು ಬೆಳಗ್ಗೆ ಅವರೆಲ್ಲ ಕೂಡ ರೆಡಿಯಾಗಿ ಮತ್ತೆ ಇದಕ್ಕೆ ಬರೋಕ್ಕಾಗಲ್ಲ, ಪ್ರತಿದಿನ ಕೂಡ ಚೆನ್ನಾಗಿರಲ್ಲ. ಒಂದು ಅರ್ಥಪೂರ್ಣವಾಗಿರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಜಯಂತಿ. ಅವ್ರ ಬಗ್ಗೆ ಪ್ರತಿಯೊಂದು ವಿಚಾರ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೆ ತಿಳಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಮೊಟ್ಟ ಮೊದಲನೇ ಆದ್ಯತೆ ಆಗಿರ್ತದೆ. ಹೋದ ವರ್ಷ ಕೂಡ ನಮ್ಮ ಆದಿನಾರಾಯಣರವರು 2024ರಲ್ಲಿ ಕೂಡ ಅಂಬೇಡ್ಕರ್ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ MP ಎಲೆಕ್ಷನ್ ಇದ್ದರೂ ಕೂಡ ಕೋಡ್ ಆಫ್ ಕಂಡೆಂಟು ಇಲ್ಲಿ ಬಹಳಷ್ಟು ದಲಿತ ಮುಖಂಡರನ್ನ ಕರೆದು ಈ ಸಮಾಜದಲ್ಲಿ ಸಮಾಜ ಸೇವೆ ಮಾಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳನ್ನ ಕರೆತಂದು ಅವರಿಗೆ ಸನ್ಮಾನ ಮಾಡಿ ಅವ್ರಿಗೆಲ್ಲ ಕೂಡ ಗೌರವವಾಗಿ ನಮ್ಮ ಪಕ್ಷದಿಂದ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಈ ವರ್ಷ ಕೂಡ ಬಹಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಸಂವಿಧಾನದ ಬಗ್ಗೆ ಅರಿವಿಲ್ಲದೆ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಂವಿಧಾನವನ್ನು ಅರ್ಥ ಮಾಡಿಸಬೇಕು. ಪ್ರತಿಯೊಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೇನು ಕೊಡುಗೆ ನೀಡಿದ್ದಾರೆ ಈ ದೇಶಕ್ಕೆ, ಈ ಸಮಾಜಕ್ಕೆ, ಪ್ರತಿಯೊಬ್ಬ ಕಟ್ಟಕಡೆ ವ್ಯಕ್ತಿಗೆ, ಒಬ್ಬ ಮಹಿಳೆಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬ ಜನಾಂಗಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೇನು ಮಾಡಿದ್ದಾರೆ
ಅವ್ರ ಕೊಡುಗೆ ಏನು, ಸೇವೆ ಏನು ಅಂತ ಕೂಡ ತಿಳಿಸ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶೆ ಆಗಿರ್ತದೆ, ನಮ್ಮ ಆದಿನಾರಾಯಣರವರ ಆಶೆ ಆಗಿರ್ತದೆ. ಅದರಿಂದ ನಾವೆಲ್ಲ ಕೂಡ ಹಿರಿಯರನ್ನ ಮೊನ್ನೆಯಿಂದನೇ ಮಾತಾಡಿದ್ವಿ. ನಾವೆಲ್ಲ ಪಕ್ಷದವರು ಸೇರಿಕೊಂಡು ಕೂಡ ನಮ್ಮೆಲ್ಲ ದಲಿತ ಮುಖಂಡರ, ದಲಿತ ನಾಯಕರನ್ನು ಕೂಡ ಪರಿಗಣನೆ ತಗೊಂಡು ಅವ್ರನ್ನೆಲ್ಲ ಚರ್ಚೆ ಮಾಡಿ ಒಂದು ವಾರದ ಕಾಲದ ನಂತರ ನಾವೆಲ್ಲ ಕೂಡ ಮತ್ತೆ ಮಾತಾಡಿ ನಮ್ಮ ನಾಯಕರಾದಂಥ ಆದಿನಾರಾಯಣ ಅವರು ಬಂದ ಮೇಲೆ ಯಾವ ದಿನಾಂಕದಂದು ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂತ ನಮ್ಮೆಲ್ಲ ಹಿರಿಯರು ಕೂಡ ಡಿಸೈಡ್ ಮಾಡ್ತಾರೆ. ಅದೇ ರೀತಿ ನಾವೆಲ್ಲ ಕೂಡ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ನಾನು ಈ ಮಾತನ್ನು ಮುಗಿಸ್ತಾ ಜೈ ಭೀಮ್. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.